13 ವರ್ಷದಲ್ಲಿ ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಯ್ತು ಈ ಕತೆ? ಎಷ್ಟು ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಗ್ತಾ ಬಂತ? ಆಗ್ತಾನೆ ಇರುತ್ತೆ. ನಾಳೆ ರಿಲೀಸ್ ಆಗೋವರೆಗೂ ಆಗ್ತಾನೆ ಇರುತ್ತೆ. ರಿಲೀಸ್ ಆಗೋವರೆಗೂ ಏನಾದ್ರೂ ನಾವು ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಮಾಡಬಹುದಾ ಅಂತ. ಅದು ಪ್ರತಿ ಡೈರೆಕ್ಟರ್ಗಳಿಗೂ ಅದೇ. ಐ ಮೀನ್ ಕ್ವಾಲಿಟಿಗೆ ಇದೇ ಇಲ್ಲಲ್ಲ, ಬೇರೆ ಇರಲ್ಲ. ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು 4 ಜನ ನೋಡಿ ಸ್ವಲ್ಪ ಅದು ಹಿಂಗಿರ್ಬೋದಾಗಿತ್ತ ಅಂತ, ಟೈಮ್ ಇದೆಯಾ, ಏನಾದ್ರು ಚೇಂಜ್ ಮಾಡ್ಬೋದಾ, ಏನಾದ್ರು ಇಂಪ್ರೂವ್ ಮಾಡ್ಬೋದಾ. ಯಾಕಂದ್ರೆ ಜನಗಳಿಗೆ ಹೋಗಿ ಸೇರಾದ್ರೂ ನಾವೇನ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಟೈಮ್ ಏನಿಲ್ಲ, ಇಷ್ಟು ವರ್ಷನ್ಸ್ ಅನ್ನೋದೇನಿಲ್ಲ, ಮಾಡ್ತಾನೆ ಇರ್ಬೋದು. ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ ಈ ಚಿತ್ರ ಎಷ್ಟು ಜವಾಬ್ದಾರಿ ಆಗ್ತದೆ? ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ. ನಟನಾಗಿ ಏನೂ ಇಲ್ಲ ಜವಾಬ್ದಾರಿ. ನಿರ್ದೇಶಕನಾಗಿದೆ ಅದೇ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಇದು ಐ ವಾಂಟ್ ಟು ಗಿವ್ ಎ ಗುಡ್, ವೆರಿ ಗುಡ್ ಪ್ರೆಸೆಂಟೇಷನ್ ಟು ಮೈ ಡಾಟರ್. ಒಳ್ಳೆ ಟ್ಯಾಲೆಂಟ್ನ ನಾನು ನೋಡಿದೆ. ಸುಮ್ಮನೆ ನಾವೇನು ಇಲ್ಲದೆ ಇರೋದನ್ನ ಪುಷ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಟ್ಯಾಲೆಂಟ್ ಇದ್ರೇನೆ ನಾವು ಏನಾದ್ರು ಮಾಡಕ್ ಸಾಧ್ಯ. ಕುದುರೆನ ತಗೊಂಡೋಗಿ ನೀರ್ ಮುಂದೆ ನಿಲ್ಲಿಸ್ಬೋದೇ ಹೊರತು ಕುಡ್ಸಕ್ಕಾಗಲ್ಲ. ಹಾಗಾಗಿ ಆರ್ಟಿಸ್ಟ್ಗಳು ಅವ್ರ ಪ್ರತಿಭೆ ಇದ್ರೇನೆ ನಾವೇನಾದ್ರು ಮಾಡಕ್ ಸಾಧ್ಯ. ಅದನ್ನ ನಾನು ನೋಡಿದೆ. ನೋಡಿ ಪ್ರತಿಭೆಗೆ ಒಂದು ಒಳ್ಳೆ ಕಥೆ ಇರಬೇಕು. ಯಾವುದೇ ಫಾದರ್ ಆದ್ರೂ, ಫಾದರು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕು. ಅವ್ರು ಏನ್ ಮಾಡ್ತಾರೋ, ಏನಾದ್ರೂ ಮಾಡ್ಬೋದು. ಅವ್ರು ಓದ್ಬೋದು, ಇಲ್ದರೆ ಒಂದು ಬೇರೆ ಇನ್ನೇನಾದ್ರು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರ್ಬೋದು, ಯಾವುದೇ ಫೀಲ್ಡ್ ಅಲ್ಲಿ ಇದ್ರು ಅವ್ರಿಗೆ ನೀವು ಬೆನ್ನೆಲುಬಾಗಿ ಇದ್ದು ಅವ್ರಿಗೆ ಗೈಡ್ ಮಾಡ್ಬೇಕು ನಾವು. ಸೊ ಅದನ್ನ ನಾನು ಬಿಲೀವ್ ಮಾಡ್ತೀನಿ. ಇದು ನನ್ನ ಇಂಡಸ್ಟ್ರಿ. ಇದು 45 ವರ್ಷದಿಂದ ನಾನು ನೋಡಿರೋ ಇಂಡಸ್ಟ್ರಿ. ಫುಲ್ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನು ಎಲ್ಲ ಗೊತ್ತು ನನಗೆ. ಸೊ ಆದ್ರಿಂದ ಐ ಫೀಲ್ ದಿಸ್ ಇಂಡಸ್ಟ್ರಿ ಇಸ್ ಎ ವೆರಿ ವೆರಿ ಸೇಫ್ ಇಂಡಸ್ಟ್ರಿ. ಇದು ನಾನು ಯಾವಾಗಲೂ ಹೇಳಬೇಕು ಅನ್ಕೋತೀನಿ. ತುಂಬಾ ಜನ ಹೊರಗಡೆಯಿಂದ ಹೆಣ್ಮಕ್ಳು ಎಲ್ಲ ತುಂಬಾ ಭಯ ಬೀಳೋದು ಇದೆಲ್ಲ ಇದೆ. ಬಟ್ ನಾವು ಹೇಗಿರ್ತೀವೋ ಹಾಗೇನೆ ಎಲ್ಲ. ಒಳ್ಳೇದು ಕೆಟ್ಟದ್ದು ಅನ್ನೋದು ಪ್ರತಿ ಜಾಗದಲ್ಲೂ ಇದೆ. ಯಾವುದೇ ಜಾಗದಲ್ಲಿ ನೀವು ನೋಡಿದ್ರು ಇದೆ. ಒಂದು ಹಾಸ್ಪಿಟಲ್ ಅಲ್ಲ, ಇನ್ನೊಂದು ಬ್ಯಾಂಕ್ನಲ್ಲ, ನೀವು ಯಾವುದೇ ಜಾಗದಲ್ಲಿ ಹೇಳಿ, ಅಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಹೇಗೆ ಅಲ್ಲಿ ಇರ್ತೀವಿ ಅನ್ನೋದು ತುಂಬಾ ತುಂಬಾ ಮುಖ್ಯವಾದ ಒಂದು ವಿಷಯ. ಹಾಗೆ ಮುಂಚೆ ಹೇಳಿದಾಗೆ ಇದು ಇಂಡಸ್ಟ್ರಿ ನನಗೆ ಗೊತ್ತಿರೋ ಇಂಡಸ್ಟ್ರಿ. ಸೊ ನನ್ನ ಮಕ್ಕಳನ್ನ ಕರ್ಕೊಂಬರೋದ್ರೆ ನನಗೆ ಯಾವ ಒಂದು ಇದಿಲ್ಲ. ಪ್ಲಸ್ ಐ ವಾಂಟೆಡ್ ಟು ಗಿವ್ ಅ ಗುಡ್ ಫಿಲ್ಮ್ ಆಸ್ ಎ ಡೈರೆಕ್ಟರ್. ನಾನು ಡೈರೆಕ್ಟ್ ಆಗಿಲ್ದೇ ಇದನ್ನು ಯೋಚನೆ ಮಾಡ್ತಿದ್ನೋ ಗೊತ್ತಿಲ್ಲ. ಮೇ ಬಿ ಐ ವುಡ್ ಹ್ಯಾವ್ ಬೀನ್ ಎ ಪ್ರೊಡ್ಯೂಸರ್. ಓಕೆ ಮಾ, ನಾನು ದುಡ್ಡು ಹಾಕ್ತೀನಿ, ಒಳ್ಳೆ ಸಿನಿಮಾ ಮಾಡೋಣ ಅಂತ. ಈಗ ನಾನು ಡೈರೆಕ್ಟ್ ಆಗಿರೋದ್ರಿಂದ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಎ ವೆರಿ ಗುಡ್ ಫಿಲ್ಮ್, ನಾಟ್ ಓನ್ಲಿ ಟು ಮೈ ಡಾಟರ್. ಕನ್ನಡ ಇದು ಆಸ್ ಎ ಡೈರೆಕ್ಟರ್ ತುಂಬಾನೇ ಅನುಭವ. ಸ್ಟಾರ್ಟ್ ಮಾಡೋವಾಗ ಇದು ಬಂದು ನನ್ನ ಮಗಳಿಗೋಸ್ಕರ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಜನಗಳು ನೋಡ್ತಾರಲ್ಲ, ಆ ಜವಾಬ್ದಾರಿ ಇರಬೇಕು. ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬಾ ಜಾಗ್ರತೆಯಾಗಿ ಸಿನಿಮಾ ಮಾಡಿದೀನಿ. ಅದಾದ್ಮೇಲೆ ಇದುವರೆಗೂ ನಾನು ಮಾಡಿರೋ ಸಿನಿಮಾಗಳು, ಬೇರೆ ಸಿನಿಮಾ ಡೈರೆಕ್ಟ್ ಮಾಡಿರೋದೆಲ್ಲ ಬಂದು ಪೇಟ್ರಿಯಾಟಿಕ್ ಫಿಲ್ಮ್ಸ್, ದೇಶದ ಬಗ್ಗೆ, ಈ ವಿಚಾರಗಳ ಬಗ್ಗೆ ಎಲ್ಲ ತುಂಬಾನೇ ನಾನು ಸಿನಿಮಾಗಳು ಮಾಡಿದ್ದೀನಿ. ಆದ್ರಿಂದ ಚಿಕ್ಕ ಮಕ್ಕಳು ನಾನು ನೋಡಿದ್ರೆ ಜೈ ಹಿಂದ್ ಜೈ ಹಿಂದ್ ಅಂತಾರೆ, ನಮಸ್ಕಾರ ಹೇಳಲ್ಲ. ವಯಸ್ಸಾಗಿರೋರಿಂದ ನೋಡಿದ್ರೆ ಯಾರೋ ಜೈ ಹಿಂದ್ ಅಂತಾರೆ. ಅದು ದೊಡ್ಡ ಐ ಆಮ್ ಪ್ರೌಡ್ ಆಫ್ ದಟ್. ಸೊ ಈ ಪಿಕ್ಚರ್ ಕೂಡ ಇಟ್ಸ್ ಎ ಪೇಟ್ರಿಯಾಟಿಕ್ ಫಿಲ್ಮ್. ಇಟ್ ಈಸ್ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಪೇಟ್ರಿಯಾಟಿಕ್. ಪೇಟ್ರಿಯಾಟಿಸಮ್ ಅಲ್ಲಿ ಫ್ಯಾಮಿಲಿ ಇದು. ಸೊ ನೀವು ನೋಡಿದಾಗ ಗೊತ್ತಾಗುತ್ತೆ. ಇದೇ ಮಾತಾಡೋದಲ್ಲ, ಇದಕ್ಕೆಲ್ಲ ನಿಮಗೆ ಆನ್ಸರ್ ಆಮೇಲೆ ಗೊತ್ತಾಗುತ್ತೆ. ಐ ಥಿಂಕ್ ನಿಮ್ಮ ಕ್ವಶನ್ ಆನ್ಸರ್ ಮಾಡಿದ್ದೀನಿ ಅನ್ಸುತ್ತೆ.